ಜಿಮ್ನಲ್ಲಿ ವರ್ಕೌಟ್ ವೇಳೆ ಡೆಡ್ಲಿ ಅಟ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಆರೋಪಿ ವರುಣನ್ನ ಬಂಧಿಸಿದ್ದಾರೆ ಪೊಲೀಸರು. ಮೇ 12ರ ಸಂಜೆ ಕೀರ್ತನ್ನ ಮೇಲೆ ಹಲ್ಲೆ ಮಾಡಿದ್ದ ಈ ವರುಣ್ ತಲೆಗೆ ಪಂಚ್ ಮಾಡಿದ್ರೆ ಕೋಮಾದಲ್ಲಿದ್ದಾನೆ ಅವನು. ಕೀರ್ತನ್ನು ಮುಖದ ಮೂಳೆನೆ ಮುರಿದು ಹೋಗ್ಬಿಟ್ಟಿತ್ತು. ಬಹಳ ವೈರಲ್ ಆಯ್ತು ಈ ವಿಡಿಯೋ. ಇದು ಬಹಳ ಆಕ್ರೋಶ ಅವನ ಮೇಲೆ, ಹೊಡೆದವನ ಮೇಲೆ. ಬರೀ ಭುಜ ಟಚ್ ಆಯಿತು ಅಂತ ಕಾರಣಕ್ಕೆ ನೋಡಿ ಪೊಲೀಸರಿಗೆ ಇಷ್ಟು ದಿನ ಬೇಕಾಯ್ತು ಅವನು ಬಂಧನ ಮಾಡಲಿಕ್ಕೆ. ಮೇ 12ರ ಸಂಜೆ ಕೀರ್ತನ್ ಮೇಲೆ ಇವನು ಹಲ್ಲೆ ಮಾಡಿದ್ದ. ಹಾಸನದ MJ ಜಿಮ್ನಲ್ಲಿ ನಡೆದಿದ್ದಂಥ ಘಟನೆ ಇದು. ಕೊಲೆ ಯತ್ನ ಕೇಸನ್ನು ಪೊಲೀಸರು ದಾಖಲಿಸಿದ್ದಾರೆ. ಬೆಂಗಳೂರಿನಲ್ಲಿ ತಲೆಮರೆಸ್ಕೊಂಡಿದ್ದ ಇವನು ಹೈವಾನು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಕೆಲವೊಬ್ಬರು ಜಿಮ್ ಮಾಡೋರು ಇರ್ತಾರೆ, ಏನು ದಿಮಾಕ್ ಅಂತೀರಿ ಇವ್ರದ್ದು? ಏನು ಈ ಖಾಲಿಗಿಲಿದಾರಲ್ಲ WWE ಜಾನ್ ಸಿನಾ ಥರ ಆಡ್ತಿರ್ತಾರೆ ಅವರು. ಏನು ಇವ್ರದೇ ಚೆಸ್ಟು, ಇವ್ರದೇ ಮಜಲ್ ಇದೆ ಅಂಥೇಳಿ ಜಗಳಕ್ಕೆ ಬಿದ್ದರೆ ಮುಗೀತು. ಹಿಂದೆ ಮುಂದೆ ನೋಡೋದೇ ಎಲ್ಲ ಬಾರಿಸ್ಬಿಡ್ತಾರೆ ನೋಡಿ. ಅವತ್ತು ಹಾಗೆ ಆಗಿತ್ತು. ಅದು CCTV ನೋಡಿದ್ರೆ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ. ಭುಜ ಟಚ್ ಆಯಿತು ಅನ್ನೋಂಥ ಕಾರಣಕ್ಕೆ ಮುಖಕ್ಕೆ ಪಂಚ್ ಮಾಡಿದ್ದ, ಮೂಳೆ ಮುರಿದಿತ್ತು ಅವನು. ಇನ್ನೂ ಕೋಮಾದಲ್ಲಿದ್ದಾನ ಹುಡುಗ. ಈಗ ನೋಡಿ ಇವಂಗೆ ಸರಿಯಾಗಿ ಜಿಮ್ ತೋರಿಸ್ದಂಗೆ ಕಾಣಿಸ್ತಾ ಇದೆ. ವರ್ಕೌಟ್ ಸರಿಯಾಗಿ ಮಾಡಿದ್ದಾರೆ ಪೊಲೀಸರು. ಆಗಬೇಕು ಹಿಂಗೆ. ಕಾನೂನು ಭಯ ಇಲ್ಲ ಇಂಥವ್ರು ಪುಂಡ್ರಿಗೆ. ಕೊಲೆ ಯತ್ನ ಕೇಸನ್ನು ದಾಖಲು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ತಲೆಮರೆಸ್ಕೊಂಡಿದ್ದ ಈ ವರುಣ್ ತಮ್ಮಷ್ಟಕ್ಕೆ ತಾವೇ ದೊಡ್ಡ ಏನೋ ಸಾಧಿಸಿಬಿಟ್ಟಿದ್ದೀವಿ ಜಿಮ್ಮಲ್ಲಿ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ರು ಇವರು. ಒಳ್ಳೆ ವರ್ಕೌಟ್ ಆಗಿದೆ ಪೊಲೀಸರ ಕಡೆಯಿಂದ. ಆಗಬೇಕು, ಯಾಕಂದ್ರೆ ಅವ್ರ ತಂದೆ ಕಣ್ಣೀರು ಹಾಕಿದ್ರಿ. ಆ ಕೋಮಾದಲ್ಲಿದ್ದಲ್ಲ ಹುಡುಗ, ಅವ್ರ ತಂದೆ ಕಣ್ಣೀರು ಹಾಕೊಂಡು ಮಾತಾಡಿದ್ರು ಅವರು. ಯಾರ ತಂಟೆಗೆ ಹೋದಲ್ಲ ನನ್ನ ಮಗ, ಬರೀ ಭುಜ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಇವನು ಹಿಂಗೆ ಪಂಚ್ ಮಾಡಿದಾನ ಅಂಥೇಳಿ. ಅಂದರೆ ಬಿಲ್ಡಪ್ಪು ಎಲ್ಲರ ಮುಂದೆನೂ ತೋರಿಸ್ಕೋಬೇಕಲ್ಲ, ನಮ್ಮದು ಜಿಮ್ ಬಾಡಿ ಇದೆ ಅಂಥೇಳಿ. ಈಗ ಸರಿಯಾಗಿ ನಮ್ಮ ಪೊಲೀಸರು ಆತನಿಗೆ ವರ್ಕೌಟ್ ಮಾಡ್ದಂಗೆ ಕಾಣಿಸ್ತಾ ಇದೆ.